ಇಲ್ಲಿಂದ ಮರವಾಯಿ ತಗೊಂಡು ಬಂದಿದ್ದಾರೆ, ನಮ್ಮ ಮಂಗಳೂರಿನ ಮರವಾಯಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತ ಹೇಳಿದ್ರೆ ಶಶಿ ಹಿತ್ಲು ಬೀಚಿಗೆ. ಶಶಿ ಹಿತ್ಲು ಬೀಚಲ್ಲಿ ಇವಾಗ ಹೊಸದಾಗಿ ಸೀ ವಾಕ್ ಎಲ್ಲ ಮಾಡಿದ್ದಾರೆ ಅಂತೆ. ಸೊ ಸೀ ವಾಕ್ ಎಲ್ಲ ಹೇಗಿದೆ, ಯಾವ ಥರ ಇದೆ, ಟೂರಿಸ್ಟ್ ಪ್ಲೇಸ್ ಥರ ಹೇಗೆ ಮಾಡಿದ್ದಾರೆ ಇವಾಗ ಶಶಿ ಹಿತ್ಲು ಬೀಚ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ. ಇವತ್ತು ನಾವು ಹೋಗ್ತಿರುವಂತಹ ವೆಹಿಕಲ್ ಬಂದುಬಿಟ್ಟು ವಿಶುದು ವೆಹಿಕಲಲ್ಲಿ ನಾವಿವತ್ತು ಹೋಗ್ತಾಯಿದ್ದೀವಿ. ಸೊ ಇವತ್ತು ಶಶಿ ಹಿತ್ಲು ಬೀಚಿಗೆ ಹೋಗ್ಬಿಟ್ಟು ಹೇಗಪ್ಪ ಸೀ ವಾಕ್ ಮಾಡಿದ್ದಾರೆ ಅಂದರೆ ಸಮುದ್ರದ್ದು ಸ್ವಲ್ಪ ದೂರ ತನಕ ನಮಗೆ ನಡ್ಕೊಂಡು ಹೋಗ್ಬಿಟ್ಟು ಆ ಥರ ದಾರಿ ಮಾಡಿದ್ದಾರೆ ಅಂತೆ. ಸೊ ಅದೆಲ್ಲ ಹೇಗಿದೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ನಿಮಗೆ. ಇಫ್ ಇನ್ ಕೇಸ್ ಯಾರಾದರೂ ಬೇರೆ ಪ್ಲೇಸಿಂದ ಮಂಗಳೂರಿಗೆ ಯಾರಾದರೂ ವಿಸಿಟ್ ಮಾಡಿಬಿಟ್ಟು ಟೂರಿಸ್ಟ್ ಪ್ಲೇಸ್ ಯಾವುದಿದೆ, ಟೂರಿಸ್ಟ್ ಪ್ಲೇಸ್ ವಿಸಿಟ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತಲ್ವ, ಅಂಥವ್ರು ಯಾರೆಲ್ಲ ಇರ್ತೀರಾ ಈ ವಿಡಿಯೋನ ದಯವಿಟ್ಟು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವತ್ತಾದರೂ ಮಂಗಳೂರಿಗೆ ವಿಸಿಟ್ ಮಾಡಿದರೆ ಶಶಿ ಹಿತ್ಲು ಅಂತ ಬೀಚ್ ಇದೆ, ಆ ಬೀಚಿಗೆ ಡೆಫಿನೆಟಾಗಿ ವಿಸಿಟ್ ಮಾಡಿ. ಇವಾಗ ಮಂಗಳೂರಲ್ಲಿ ಬಂದಾಗ ನೀವು ಬೀಚ್ ಅದೆಲ್ಲ ಹುಡುಕ್ತಾ ಇರ್ತೀರಲ್ವ, ಸೊ ಅದೇ ಥರ ಶಶಿ ಹಿತ್ಲು ಬೀಚಿಗೆ ದಯವಿಟ್ಟು ವಿಸಿಟ್ ಮಾಡಿಬಿಟ್ಟು ನೋಡಿ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್. ಇವಾಗ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಶಶಿ ಹಿತ್ಲು ಬೀಚ್ನ. ಬಟ್ ಯಾವುದೇ ಪ್ಲೇಸಿಂದ ಬರೋರಾಗಿದ್ರು ಅಷ್ಟೇ ಗಲೀಜು ಮಾಡೋದಾಗಲಿ, ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಎಸೆಯೋದಾಗಲಿ, ಗಲೀಜನ್ನ ಅಲ್ಲಿ ಹಾಕೋದಾಗಲಿ ಮಾಡಬೇಡಿ. ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ ನಮ್ಮ ಮಂಗಳೂರನ್ನ. ಸೊ ಅದೇ ಥರ ಪ್ಲೇಸ್ನ ಇವಾಗ ಡೈರೆಕ್ಟಾಗಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಊಟ ಬೇರೆ ಮಾಡಿಲ್ಲ, ಮಧ್ಯಾಹ್ನದ ಊಟದ ಬೇರೆ ಮಾಡಬೇಕು. ಮಂಗಳೂರು, ಲೆಟ್ಸ್ ಗೋ ಗೈಸ್. ಆಲ್ಮೋಸ್ಟ್ ಇವಾಗ NITK ರೋಡ್ ಏನಿದೆ ಅದನ್ನ ಕ್ರಾಸ್ ಆಗಿ ಹೋಗ್ತಾ ಇದ್ದೀವಿ ಬೀಚ್ ಕಡೆಗೆ. ಸೊ ಸೀ ವಾಕ್ ಏನಿದೆ ಅದು ಇವತ್ತು ಓಪನ್ ಇದೆಯಾ ಇಲ್ವಾ ಏನು ಅಂತ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಗೂಗಲಲ್ಲಿ ನೋಡಬೇಕಾದ್ರೆ ಅದು ಎಕ್ಸಾಕ್ಟಾಗಿ ತೋರಿಸಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಪರಿಚಯ ಇರೋರಿಗೆ ಒಬ್ಬರಿಗೆ ಫೋನ್ ಮಾಡಿ ಕೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಅವ್ರು ಹೇಳಿದ್ರು ಡೈಲಿ ಓಪನ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಗೋ ಗೈಸ್, ನೋಡೋಣ. ಇವಾಗ ತುಂಬಾ ಹೊಟ್ಟೆ ಹಸಿತಿರೋದ್ರಿಂದಾಗಿ ನಾವು ಹೋಟೆಲ್ ಹುಡುಕ್ತಾ ಇದ್ದೀವಿ. ಇದು ಯಾವುದು, ಓಕೆ, ಶ್ರೀ ಶಂಕರ ಭವನ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ವೆಜ್ ಹೋಟೆಲ್. ಸೊ ಗೈಸ್ ಇದೇ ಹೋಟೆಲ್ ಆ್ಯಕ್ಚುಲಿ ನಾವು ಇವಾಗ ಊಟ ಮಾಡೋಕ್ಕೆ ನಿಲ್ಲಿಸಿರುವಂಥ ಹೋಟೆಲ್. ಇದು ಬಂದುಬಿಟ್ಟು ಶ್ರೀ ಶಂಕರ ಭವನ ಹೋಟೆಲ್ ಅಂತ ಹೇಳ್ಬಿಟ್ಟು ವೆಜ್ ಹೋಟೆಲ್ ಪ್ಯೂರ್. ನಾನು ಅಂದ್ಕೊಂಡಿದ್ದೆ ಮೀನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು, ಬಟ್ ಇವಾಗ ಫೈನಲಾಗಿ ಡಿಸೈಡ್ ಮಾಡಿಬಿಟ್ಟು ವೆಜ್ ಊಟ ಮಾಡೋಣ ಅಂತ ಎಲ್ಲರೂ ತೀರ್ಮಾನ ಮಾಡಿ ಈ ಹೋಟೆಲಿಗೆ ಬಂದಿದ್ದೀವಿ. ಹೋಟೆಲ್ ತುಂಬಿಸ್ಕೊಂಡು ಆಮೇಲೆ ನಮ್ಮದು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ ಗೈಸ್, ಆಫ್ಟರ್ನೂನ್ ಲಂಚ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಒಳ್ಳೆ ಒಂದು ವೆಜ್ ಊಟ ಮಾಡಿದ್ವಿ ಇದೇ ಹೋಟೆಲಲ್ಲಿ ಬಂದ್ಬಿಟ್ಟು. ಸೊ ಇವಾಗ ಡೈರೆಕ್ಟಾಗಿ ಬೀಚ್ ಕಡೆಗೆ ಹೊರಡ್ತಾಯಿದ್ವಿ. ಸೊ ಹೇಗಿದೆ ಅಲ್ಲಿ ಸಿಚುವೇಶನ್ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಏನು ಓಪನ್ ಇದೆಯಾ, ಕ್ಲೋಸ್ ಇದೆಯಾ, ಯಾವುದಾದ್ರೂ ಪರ್ಟಿಕ್ಯುಲರ್ ಡೇ ಕ್ಲೋಸ್ ಆಗಿರುತ್ತೆ ಏನಂತ ಗೊತ್ತಿಲ್ಲ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಡೈರೆಕ್ಟಾಗಿ ನೀವೇ ನೋಡಿ ಬಂದ್ಬಿಟ್ಟು ಅಲ್ಲಿಗೆ. ಆ್ಯಂಡ್ ಅಗೇನ್ ಇವರೆಲ್ಲರೂ ರೆಡಿಯಾಗಿದ್ದಾರೆ, ಕೂತಿದ್ದಾರೆ ಊಟ ಎಲ್ಲ ಮಾಡ್ಕೊಂಡು ಗಟ್ಟಿಯಾಗಿ. ಇಟ್ಸ್ಕೋ ಗೈಸ್, ಹೋಗುವ. ಲೆಟ್ಸ್ ಗೋ ವಿಶು. ಗೈಸ್ ಇಲ್ಲೊಂದು ಶೂಟಿಂಗ್ ಆಗ್ತಾ ಇದೆ ಗೈಸ್. ಯಾವ ಮೂವಿದು ಶೂಟಿಂಗ್ ಅಂತ ಗೊತ್ತಿಲ್ಲ. ಮತ್ತೆ ಏರು ತುಳುತಲ್ಲ పోయా పాత్ర పోడా ಪಾತ್ರದಾರ ಬಡ್ಸದ. ಸೊ ಗೈಸ್ ಅಲ್ಲಿ ಯಾವುದೊಂದು ಶೂಟಿಂಗ್ ಆಯ್ತಿತ್ತು ರೋಡ್ ಸೈಡಲ್ಲಿ. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ಗೈಸ್, ಅಷ್ಟು ಚೆನ್ನಾಗಿರುವಂಥ ಒಂದು ವ್ಯೂ ಇದೆ ಈ ಪ್ಲೇಸಲ್ಲಿ. ಡೆಫಿನೆಟ್ಲಿ ಮಂಗಳೂರಿಗೆ ಯಾವತ್ತಾದ್ರೂ ವಿಸಿಟ್ ಮಾಡಿದ್ರೆ ಇದು ಮಿಸ್ ಮಾಡ್ಕೊಳ್ಳೇಬೇಡಿ ಗೈಸ್ ನೀವು. ಗೈಸ್ ಇದು ಬಂದುಬಿಟ್ಟು ಶಶಿ ಹಿತ್ಲು ಕಡಲ ತೀರಕ್ಕೆ ಸ್ವಾಗತ ಅಂತ ಆಗಿದಾರಲ್ಲ, ಇದೇ ಆ ಗೇಟ್. ಇದು ಓಪನ್ ಆಗಿರಬೇಕು ನೀವು ಬರೋ ಟೈಮಲ್ಲಿ. ಇಫ್ ಇನ್ ಕೇಸ್ ನಮಗೆ ಲಕ್ಕಿದೆ ಗೈಸ್, ಓಪನ್ ಆಗಿದೆ. ಇಲ್ಲಿ ನೋಡಿ, ಬೈಕಿಗಾದರೆ 10 ರೂಪೀಸ್, 50 ರೂಪೀಸ್, ಕಾರಿಗೆ 30 ರೂಪೀಸ್, ಮತ್ತು ಬಸ್ಸಿಗಾದರೆ 100 ರೂಪೀಸ್ ಆಗುತ್ತೆ ಚಾರ್ಜಸ್. ಸೊ ಬ್ಯೂಟಿಫುಲ್ ಆಗಿದೆ. ಮುಪ್ಪರ್ ಭಯ ಇಜ್ಜಿ ಜಸ್ಟ್ ನಮ್ಮ ತೂಯರ ಮಾತ್ರ. ಥ್ಯಾಂಕ್ ಯು ಗೈಸ್. ಈಗ ಈ ಪ್ಲೇಸಲ್ಲಿ ನೀವೇನಾದರೂ ಡ್ರೋನ್ ತಗೊಂಡು ಬಂದು ಹಾರಿಸ್ತೀರ ಅಂತ ಹೇಳಿದ್ರೆ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್, ಅಂದರೆ ಬ್ಯಾನ್. ಡ್ರೋನ್ ಎಲ್ಲ ಇಲ್ಲಿ ಹಾರಿಸಂಗೆ ಇಲ್ಲ ಈ ಪ್ಲೇಸಲ್ಲಿ ಬಂದುಬಿಟ್ಟು. ಇಫ್ ಇನ್ ಕೇಸ್ ನೀವೇನಾದರೂ ನಾರ್ಮಲಾಗಿ ವೀಡಿಯೋ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಇಟ್ ಈಸ್ ಅಲೌಡ್. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ ಗಾಯ್ಸ್ ವ್ಯೂ ನೋಡಿ ಗಾಯ್ಸ್ ಹೇಗಿದೆ. ಹೋಗ್ಬೇಕು ಮಾಡ್ಬೇಕು. ಗೈಸ್ ನೋಡಿ ತುಂಬಾ ಅಷ್ಟು ಜನಗಳೆಲ್ಲ ಬಂದಿದ್ದಾರೆ ಇಲ್ಲಿ ಆಲ್ರೆಡಿ. ಪೀಪಲ್ಸ್ ತುಂಬ ಜನ ಫೋಟೋ ಶೂಟಿಗೆ ಇದಕ್ಕೆಲ್ಲ ತುಂಬ ಜನ ಬಂದಿದ್ದಾರೆ. ಗಾಡಿ ತಗೊಂಡು ಹೋಗ್ಬೋದಂತ ಅಲ್ಲಿಗೆ.
ಗೈಸ್ ಪ್ಲೇಸಸ್ ನೋಡಿ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿರೋಂಥ ವ್ಯೂ. ಇಲ್ಲಿ ನಿಮಗೆ ಫೋಟೋಸ್ ಎಲ್ಲ ವೀಡಿಯೋಸ್ ಏನಾದರೂ ಮಾಡಬೇಕಾದ್ರೆ ಸೂಪರ್ ಟಾಪ್ ನಾಚ್ ಆಗಿದೆ. ಮತ್ತು ಈ ಪ್ಲೇಸಿಂದ ನಮಗೆ ಅಲ್ಲಿ ಆ ಎಂಡ್ ಪಾಯಿಂಟಿಗೆ ಹೋಗೋಕ್ಕೆ ನಮ್ಮನ್ನ ಗಾಡಿ ಬಿಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಗಾಡಿ ಏನು ಬಿಡಲಿಲ್ಲ. ಸೊ ಇಲ್ಲಿ ನಿಮಗೆ ವಾಶ್ರೂಮ್ ಫೆಸಿಲಿಟಿ ಎಲ್ಲನೂ ಇದೆ. ಆ್ಯಂಡ್ ಅಗೇನ್ ಇವರೆಲ್ಲ ಮಸ್ತ್ ಫೋಟೋಸ್ ಎಲ್ಲ ತಗೊಂಡಿದ್ದಾರೆ. ಸೊ ಇಲ್ಲಿಂದ ನಾವು ಫೋಟೋಸ್ ಎಲ್ಲ ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಂಡ್ ಅಗೇನ್ ಇಲ್ಲಿಂದ ನಾವು ಪಾದಯಾತ್ರೆನೇ ಮಾಡಬೇಕು ಅಲ್ಲಿವರೆಗೂ, ಬಿಕಾಸ್ ನಮಗೆ ಇಲ್ಲಿ ಗಾಡಿ ಹೋಗೋಕ್ಕೆ ಬಿಡ್ತಿದ್ರು ಸ್ವಲ್ಪ ಟೈಮ್ ತನಕ. ಅಲ್ಲಿ ಯಾವುದೆಲ್ಲ ವೀಡಿಯೋಸ್, ಕೆಲವೊಂದು ವೀಡಿಯೋಸ್ ಎಲ್ಲ ನೀವು ಗಾಡಿ ಎಲ್ಲ ಹೋಗೋದು ನೋಡ್ಬೋದು. ಸೊ ಮಳೆಗಾಲದಲ್ಲಿ ಇಫ್ ಇನ್ ಕೇಸ್ ನೀವೇನಾದರೂ ಈ ಪ್ಲೇಸಿಗೆ ವಿಸಿಟ್ ಮಾಡ್ತಾಯಿದ್ರೆ ನಿಮ್ಮನ್ನ ಗಾಡಿ ಎಲ್ಲ ಹೋಗೋಕ್ಕೆ ನಾರ್ಮಲಾಗಿ ಬಿಡೋಲ್ಲ, ನೀವು ಪಾದಯಾತ್ರೆನೇ ಮಾಡಬೇಕಾಗುತ್ತೆ. ಸೊ ಆ್ಯಂಡ್ ಮೋರ್ ಓವರ್ ಇದು ಫುಲ್ಲು ಜಂಗಲ್ ಥರ ಇರೋಂಥ ಒಂದು ಪ್ಲೇಸ್. ಈ ಪ್ಲೇಸಸ್ ಎಲ್ಲ ನೀವು ನೋಡೋದಾದ್ರೆ ದಾದ ಅಂಕಲವು ಮರ್ವಾಯ್ ತಿಕ್ಕೊಂಡು ಕನ್ಲೆ ಅಂಕಲ್ ಗೈಸ್ ನೋಡಿ, ಇಲ್ಲಿಂದ ಮರವಾಯಿ ತಗೊಂಡು ಬಂದಿದ್ದಾರೆ. ನಮ್ಮ ಮಂಗಳೂರಿನ ಮರವಾಯಿ, ದೊಡ್ಡ ಮರವಾಯಿ, ನ್ಯಾಚುರಲ್ ಒಂದು ಬೀಚ್ ಸೈಡ್ ದ ರಿವರ್ ಐತೆ, ಮುಲ್ಪ ನೀರು ಪತ್ತು ನಬೋದು ನೀರಿಗೆ ಜತ್ತದ್ದು. ಓಕೆ, ಸೊ ನೋಡಿ ಗೈಸ್, ಈ ಥರ ಈ ಪ್ಲೇಸಿಗೆ ಬಂದರೆ ಥ್ಯಾಂಕ್ಸ್ ಅಂಕಲ್, ಬಾಯ್. ಇದು ಒಂದು ಕೈ ಥರ ಅಂತ ಇರುವಂತಹ ಒಂದು ಪ್ಲೇಸ್. ಸೊ ಈ ಪ್ಲೇಸಲ್ಲಿ ಇವಾಗ ನೋಡಿದ್ರೆ ನೀವು ಮರವಾಯೆಲ್ಲ ಹಿಡಿದ್ರು ಅಂದರೆ ಕಪ್ಪೆ ಚಿಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಮಲಯಾಳದಲ್ಲಿ ಕಲ್ಮಕಾಯಿ. ಓಕೆ, ಕಲ್ಮಕಾಯಿ ಅಂತ ಹೇಳ್ತಾರೆ. ತುಳುವಲ್ಲಿ ಬಂದುಬಿಟ್ಟು ಮರವಾಯಿ ಅಂತ ಹೇಳ್ತೀವಿ ನಾವು ಇಲ್ಲಿ ಮಂಗಳೂರಲ್ಲಿ. ಸೊ ಗೈಸ್, ಇವಾಗ ಇಲ್ಲಿಂದ ಅಷ್ಟು ದೂರನೂ ನಾವು ನಡೀತಾನೆ ಹೋಗಬೇಕು. ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಆಗಿಬಿಟ್ರೆ ಈ ಪ್ಲೇಸಸ್ಗೆಲ್ಲನೂ ನೀರೆಲ್ಲ ಬರುತ್ತೆ, ಇಲ್ಲಿ ತನಕ ನೀರು ಬರುತ್ತೆ, ತುಂಬಿಕೊಳ್ಳುತ್ತೆ. ಸೊ ನಡ್ಕೊಂಡು ಹೋಗಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಇಲ್ಲಿಂದ ಅಲ್ಲಿಗೆ ಇವಾಗ ನಾವು ಹತ್ತಬೇಕು ಅಲ್ಲ ವಿಶು? ಎಸ್ ನೆಕ್ಸ್ಟ್ ಯಾವುದಾದ್ರೂ ಬೆಟ್ಟಗೆ ಒಂದು ಟ್ರೆಕ್ಕಿಂಗಲ್ಲಿ ಹೋಗುವ, ಅಲ್ಲಿ ಸ್ಟೇ ಮಾಡೋದು, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದು, ಫುಡ್ಡೆಲ್ಲ ಅಲ್ಲೇ ಮಾಡೋದು. ಫೈರ್ ಕ್ಯಾಂಪ್ ಎಲ್ಲ ಹೇಗೆ ಎಲ್ಲ ಸ್ಟೇ ಟ್ಯೂನ್ಡ್ ಆಗಿರಿ ಗೈಸ್. ಒಳ್ಳೆ ವ್ಲಾಗ್ಸ್ ಎಲ್ಲ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಟ್ಟು ಲೈಕ್ ಮಾಡ್ಕೊಳ್ಳಿ ವೀಡಿಯೋಗೆ ಡೆಫಿನೆಟ್ಲಿ, ಆ್ಯಂಡ್ ಶೇರ್ ಮಾಡಿ. ನೋಡಿ ಗೈಸ್, ಎಷ್ಟೆಷ್ಟು ದೊಡ್ಡ ಕಲ್ಲೆಲ್ಲ ಹಾಕಿಟ್ಟಿದ್ದಾರೆ. ಗೈಸ್ ಇಲ್ಲಿ ನೋಡಿದ್ರೆ ಒಂದು ಸೈಡ್ ಫುಲ್ಲು ವೇ, ಈ ಕಡೆ ಸೈಡ್ ನೋಡಿದ್ರೆ ನದಿ ಅಂದರೆ ಸಮುದ್ರದೊಂದು ಕೈ, ಆ್ಯಂಡ್ ಲೆಫ್ಟ್ ಸೈಡ್ ನೋಡಿದ್ರು ಗೈಸ್ ಇಲ್ಲಿ ಕಾಯ್ದಲ್ಲಿ ನೋಡಿ, ಈ ಬೋಟಲ್ಲಿ ಆ್ಯಕ್ಚುಲಿ ಮೀನು ಹಿಡಿತಿದ್ದಾರೆ, ಅಂದರೆ ಸಣ್ಣ ಬೋಟಲ್ಲಿ ಮೀನೆಲ್ಲ ಹಿಡಿತಿದ್ದಾರೆ ಈ ಪ್ಲೇಸಲ್ಲಿ. ಗಾಳೆಲ್ಲ ಹಾಕೋದು ಅಲೌಡ್ ಇದೆ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ, ಬಟ್ ಏನೋ ಬೋಟಲ್ಲಿ ನೀರು ಹಿಡಿತಿದ್ದಾರೆ. ಈಚೆ ಸೈಡ್ ಸ್ವಲ್ಪ ಜನ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮರವಾಯಿ. ಓಕೆ, ಅದು ಆಟ ಆಡೋದಲ್ಲ ಗೈಸ್, ಅದು ಆ್ಯಕ್ಚುಲಿ ಬಂದುಬಿಟ್ಟು ಮರವಾಯಿ ಹಿಡಿಯೋದು. ನೀವು ಈ ಕಡೆ ಬಂದಾಗ ಇವ್ರನ್ನ ನೋಡ್ಬಿಟ್ಟು ಆಟ ಆಡ್ತಿದ್ದಾರೆ ಏನೋ ಅಂತ ಹೇಳ್ಬಿಟ್ಟು ನೀರಿಗೆ ಇಳಿಬೇಡಿ ಟಪ್ಪ ಅಂತ. ಆ ಪ್ಲೇಸ್ ಬಂದುಬಿಟ್ಟು ಈ ಪ್ಲೇಸಲ್ಲಿ ಅವ್ರು ಇಳಿದ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮರವಾಯಿ ಹಿಡಿತಿದ್ದಾರೆ, ಅಂದರೆ ಕಪ್ಪೆ ಚಿಪ್ಪು. ನಾ ಕನ್ನಡದಲ್ಲಿ ಹೇಳ್ದಲ್ಲ, ಕನ್ನಡದಲ್ಲಿ ಕಪ್ಪೆ ಚಿಪ್ಪು ಅಂತ ಹೇಳೋದು, ಅದಕ್ಕೆ ತುಳಲ್ಲಿ ಬಂದುಬಿಟ್ಟು ಮರವಾಯಿ ಅಂತ ಹೇಳೋದು. ಸೊ ವ್ಯೂ ನೋಡಿ ಗೈಸ್, ಸಖತ್ ಬ್ಯೂಟಿಫುಲ್ ಆಗಿದೆ. ಇನ್ನು ನಾವು ಅಲ್ಲಿ ಆ ಕಡೆ ಲೆಫ್ಟ್ ಸೈಡಿಗೆ ಇಲ್ಲಿಂದ ನೋಡ್ಬೋದು, ಸಣ್ಣದಾಗಿ ನಿಮಗೆ ಕಾಣಿಸ್ತಿರ್ಬೋದೇನೋ, ಲೆಫ್ಟ್ ಸೈಡಿಗೆ ತುಂಬ ದೊಡ್ಡ ವೇ ಕಾಣ್ತೈತೆ ಅಲ್ಲ. ಸೊ ಆ ವೇಯಲ್ಲಿ ಫುಲ್ಲು ಹಿಂಗೆ ನಡ್ಕೊಂಡೋಗಿ ಆ ಎಂಡ್ ತನಕ ಹೋಗ್ಬಿಟ್ಟು ನಾನು ತೋರಿಸ್ತೀನಿ. ಸಮುದ್ರದ ಮಧ್ಯೆ ಇರೋದು ಆ್ಯಕ್ಚುಲಿ ಅಂದರೆ ಸಮುದ್ರದ ಆಲ್ಮೋಸ್ಟು ಸ್ವಲ್ಪ ದೂರ ತನಕನೂ ಕಲ್ಲಲ್ಲಿ ಈ ಥರ ಒಂದು ವೇ ಕಟ್ಟಿದ್ದಾರೆ. ಸೊ ನಡ್ಕೊಂಡು ಹೋಗ್ಬೋದು. ಅಲ್ಲಿ ಆ್ಯಕ್ಚುಲಿ ಅಲೆ ಎಲ್ಲ ಬಂದ್ಬಿಟ್ಟು ಜೋರಾಗಿ ಹೊಡಿಯುತ್ತೆ. ಇದು ಆ್ಯಕ್ಚುಲಿ ಶಾಂತವಾಗಿದೆ ಅಲ್ಲ. ಸೊ ಇದು ಮಳೆಗಾಲದ ಟೈಮಲ್ಲಿ ತುಂಬ ಅಂದರೆ ತುಂಬುತ್ತೆ, ಇನ್ನೂ ಜಾಸ್ತಿ ತುಂಬುತ್ತೆ. ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ನೀರು ಸ್ವಲ್ಪ ಬತ್ತಿ ಹೋಗಿದೆ. ಅದು ಬಿಟ್ಟರೆ ಆ ಪ್ಲೇಸಲ್ಲಂತೂ ಹೆವಿ ಆಗಿರುವಂಥ ದೊಡ್ಡ ಅಲೆ ಎಲ್ಲ ಬರುತ್ತೆ ಗೈಸ್. ಸೊ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗೋಗಿದೆ. ಸೊ ಅಲ್ಲಿಗೆ ತಲುಪಾದ್ಮೇಲೆ ಸಿಗ್ತೀನಿ, ಸ್ಟೇ ಟ್ಯೂನ್ಡ್. ನೋಡಿ ನಡ್ಕೊಂಡು ಬರ್ತಿದ್ದಾರೆ, ವೀಡಿಯೋಸು ಫೋಟೋಸ್ ಎಲ್ಲ ನಡ್ಕೊಂಡು ಬರ್ತಾಯಿದ್ದಾರೆ. ಎಸ್, ಒಬ್ಬ ಗಾಯ್ಸ್ ನೋಡಿ, ಇಲ್ಲಿಂದ ಆ್ಯಕ್ಚುಲಿ ಸಮುದ್ರ ಸ್ಟಾರ್ಟ್ ಆಗೋದು. ಸೊ ಇಲ್ಲಿ ತನ್ಕೊಂಡು ಹಾಕಿದ್ದಾರೆ ನೋಡಿ. ಸಮುದ್ರದ ಮೇಲಿದ್ದೀನಿ ಆ್ಯಕ್ಚುಲಿ ಇವಾಗ ನಾನು, ಸಮುದ್ರದ ಹತ್ರ ಅಲ್ಲ, ಸಮುದ್ರದ ಮೇಲೆ ಎಕ್ಸಾಕ್ಟಾಗಿ. ಈಚೆ ಸೈಡ್ ನೋಡಿದ್ರೆ ಸಮುದ್ರದ ಒಂದು ಕೈ ಆ ಥರ ಏನಂತ ಹೇಳ್ತಾರಲ್ವ, ಸೊ ಅದು ಬಂದಿದೆ. ಅಂದರೆ ನದಿ ಸೇರೋ ಜಾಗ ಆ ಥರನೂ ಹೇಳ್ಬೋದು, ಅಥವಾ ಸಮುದ್ರದಿಂದ ಒಂದು ಪಾಠ ಆ ಕಡೆ ಹೋಗ್ತಾ ಇರೋದು ಹರ್ಕೊಂಡು ಒಂದು ಕಾಲುವೆ ಥರ ನೀರು ಹೋಗೋ ಥರ ಅದು. ಅಲ್ಲಿ ನೋಡಿ, ಇವಾಗ ನೋಡಿದ್ರೆ ಅಲ್ಲಿ ಹೆಂಗೆ ಬಂತು ಇವಾಗ ಅಲೆ ಬಂದುಬಿಟ್ಟು ಹೊಡೆದ್ರೆ ಸರಿಯಾಗಿ ಹೊಡಿಯುತ್ತೆ, ಮಾತ್ರ ಹೊಡೆದು ಫುಲ್ಲು ನೀರೆಲ್ಲ ಹಿಂಗೆ ಮೈ ಮೇಲೆ ಆರೋಗ್ಬಿಡುತ್ತೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಜನರೂ ಕೂತ್ಕೊಂಡ್ಬಿಟ್ಟು ಫಿಶಿಂಗ್ ಮಾಡ್ತಾಯಿದ್ದಾರೆ.
ಇಲ್ಲಿ ಯಾರು ಆ ಥರ ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಫಿಶಿಂಗ್ ಆ ಥರ ಅಲ್ಲಿ ಬಂತು ನೋಡಿ ದೊಡ್ಡದೊಂದು ಅಲೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಕ್ರೇಜಿ ಆಗಿರುತ್ತೆ ಅಲ್ಲಿ ಅಲೆ ಬಂದರೆ ಮಾತ್ರ. ಸೊ ಸ್ಮಾರ್ಟ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ನಡೆದೇ ಸಾಕಾಗುತ್ತೆ, ಅಷ್ಟು ದೂರ ಇದೆ ಇದೊಂದು ಬ್ರಿಡ್ಜ್ ಬಂದುಬಿಟ್ಟು. ಸೀವಾಗ್ ಗೈಸ್, ನೀವೇನಾದರೂ ಈವ್ನಿಂಗ್ ಟೈಮ್ ಅಥವಾ ಏನಾದರೂ ಒಂದು ಟೈಮ್ ಪಾಸ್ ಮಾಡೋಕ್ಕೆ ಈ ಪ್ಲೇಸಿಗೆ ಬರ್ತೀರಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಗೈಸ್ ಇದಂತೂ. ಬ್ಯೂಟಿಫುಲ್ ಆಗಿದೆ, ಸೂಪರ್ವಾಗಿದೆ ಮಾತ್ರ. ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ ನೋಡಿ. ಹೆಂಗೆ ಅಲೆ ಬರ್ತಾಯಿದೆ, ದೊಡ್ಡ ದೊಡ್ಡ ಅಲೆ. ಇಲ್ಲಿ ಮಾತ್ರ ಗೈಸ್ ಒಂದು ವಿಷಯ ಹೇಳ್ತೀನಿ, ಇಲ್ಲಿ ಮಾತ್ರ ತುಂಬಾ ಗುಂಡಿ ಇದೆ. ಯಾರು ಅದ್ರ ಹತ್ರ ಹೋಗೋದು, ಕಲ್ಲಿಂದ ಮುಂದೆ ಹೋಗ್ಬಿಟ್ಟು ಅಲ್ಲಿ ಫ್ರಂಟಿಗೆ ಹೋಗೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸೇಫ್ಟಿ ಮೈಂಟೈನ್ ಮಾಡಿ. ಬಿಕಾಸ್ ಇದು ತುಂಬ ಆಳ ಇರುವಂತಹ ಪ್ಲೇಸೇ ಕೂಡ ಇದು ಕೂಡ. ಯಾಕೆಂದರೆ ಆ ಸಮುದ್ರದಿಂದ ಆಲ್ಮೋಸ್ಟ್ ಈ ಕಡೆ ಬಂದಿದ್ದೀವಲ್ವ ನೋಡಿ, ಇದು ಸಮುದ್ರ. ಇಲ್ಲಿ ನೋಡಿ, ಇಫ್ ಇನ್ ಕೇಸ್ ನಾವೇನಾದರೂ ಅದು ಆಟಾಡೋ ಪ್ಲೇಸ್ ಅಂತ ಹೇಳಿದ್ರೆ ಇಲ್ಲಿಗೆ ಬಂದರೆ ಎಷ್ಟು ಗುಂಡಿ ಇರುತ್ತೆ ಸಮುದ್ರ ಅಲ್ವಾ. ಸೊ ಅಷ್ಟೇ ಗುಂಡಿ ಇದೆ ಗೈಸ್ ಇದು. ಸೊ ಅದಕ್ಕೆ ಎಲ್ಲರೂ ಕೇರ್ಫುಲ್ಲಾಗಿರಿ ಗೈಸ್. ನನಗಂತೂ ನಡ್ಕೊಂಡು ಬಂದ್ಬಿಟ್ಟು ಟಯರ್ಡ್ ಆಗಿಬಿಡ್ತು. ಅವರು ಅಲ್ಲೇ ಫೋಟೋ ತೆಕ್ಕೊಂಡು ನಿಂತಿದ್ದಾರೆ, ಯಶು ವಿಶು ಎಲ್ಲರೂ. ಸೊ ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ. ಇಲ್ಲಿ ಕೂತ್ಕೊಂಡು ನೋಡಿ, ಅಲ್ಲಿ ಅಲೆ ಬಂದು ಹೊಡಿತಾ ಇದೆ. ಅಲ್ಲಿ ಎಲ್ಲರೂ ಫಿಶಿಂಗ್ ಮಾಡ್ಕೊಂಡು ಅವ್ರವ್ರ ಪಾಡಿಗೆ ಅಲ್ಲಿ ನಿಂತ್ಕೊಂಡಿದ್ದಾರೆ. ಕೆಲವೊಂದು ಜನಕ್ಕೆ ಅಲ್ಲೇ ಮೀನು ಸಿಕ್ಕಿದೆ ನನ್ನ ಪ್ರಕಾರ. ಅಲ್ಲಿ ನೋಡಿ 2-3 ಜನ ಮೀನೆಲ್ಲ ತೆಗೆದು ಗಾಣದಿಂದ ತೆಗೆದು ಹಾಕ್ತಾಯಿದ್ದಾರೆ. ಅದು ಬಿಟ್ಟರೆ ಸೂಪರ್ಬಾಗಿದೆ ಮಾತ್ರ ಪ್ಲೇಸ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಆ್ಯಂಡ್ ನನಗಂತೂ ಅಲ್ಲಿಂದ ಆ ಮೂಲೆಯಿಂದ ಇಲ್ಲಿ ತನಕ ನಡ್ಕೊಂಬರ್ಬೇಕಾದ್ರೇ ತುಂಬ ಟಯರ್ಡ್ ಆಗೋಯಿತು. ನಮ್ಮ ವೈಫ್ ಅವರಲ್ಲಿ ವೀಡಿಯೋ ಫೋಟೋ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಆರಾಮಾಗಿ. ಸೊ ನಾನು ಇಲ್ಲಿ ಕೂತ್ಬಿಟ್ಟು ಸಮುದ್ರದ ವ್ಯೂ ಏನಿದೆ ಅದನ್ನ ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಇದು ಎಂಡ್ ಪಾಯಿಂಟ್ ಆ್ಯಕ್ಚುಲಿ ಈ ಸಸಿ ಹಿತ್ಲು ಬೀಚ್ ಸೀ ವಾಕಿಗೆ ಬಂದ ನಂತರ. ಸೊ ಇಲ್ಲಿಂದ ನೋಡ್ಬೋದು ನೀವು, ಆ ಕಡೆ ಸೈಡ್ ಒಂದಿದೆ, ಅದು ಬಂದುಬಿಟ್ಟು ಪಿಚ್ಚ ಓವಿಯ ಪ್ಲೇಸ್ ಎಜ್ ಮಾಡಿದೆ ಅದ. ಸೊ ಅದು ಬಂದುಬಿಟ್ಟು ಎಜ್ ಮಾಡಿದೆ ನೋಡಿ. ಇಲ್ಲಿ ಎಷ್ಟೆಷ್ಟು ದೊಡ್ಡ ಅಲೆ ಬರ್ತಾಯಿದೆ ಗೈಸ್ ನೋಡಿ. ನೀರಿನ ಸೆಳೆತ ಹೇಗಿದೆ ನೋಡಿ ಈ ಪ್ಲೇಸಲ್ಲಿ. ಬಂದು ಹೊಡಿತಾ ಇದೆ ನೆಕ್ಸ್ಟ್ ಲೆವೆಲ್ ಆಗಿ. ಸೊ ಗೈಸ್, ಸೇಫ್ಟಿ ಮೆಜರ್ಮೆಂಟ್ ಎಲ್ಲರೂ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕ್ರೇಜಿ ಆಗಿದೆ. ಬಾ, ನೀ ಬರ್ತೀಯಾ? ಉಂತಲೇ ಅಲ್ಪ ಹೋದದ ಅಲ್ಲ ಅಪ್ಪಜಿ, ನಮಗೆ ಹೊಡಿತದೆ. ನನ್ನ ಕ್ಯಾಮ್ರಾಕ್ಕೆಲ್ಲ ಬಂದು ಹಾಳಾಯ್ತದೆ, ಉಪ್ಪು ನೀರಲ್ಲ ಹೋಗುತ್ತಿಲ್ಲ. ಆ ಎಂಡ್ ಪಾಯಿಂಟ್ ಒಬ್ಬ ಬಂತು ನೋಡಿ ಗೈಸ್, ಅಲೆ ಬಂತು ಗೈಸ್, ಅಲೆ ಬಂತು. ಇಂಚಿ ಬೆಲೆ ಗೈಸ್, ಉಪ್ಪು ನೀರು ಬಲೆ ಹಿಡಿಯಲೆ ತಾಲಿ ಆಪುಜಿ ಬಲೆ ಅವು ನುಂಗುಣಿ ಚೂರು ಬರ್ತಾನಾಗ. ಕ್ರೇಜಿ. ಸೊ ಇವಾಗ ಮಳೆ ಬರೋ ಥರನೂ ಇದೆ ಗೈಸ್. ಸೊ ಅದಕ್ಕೆ ನಾವು ಇವಾಗ ಹೊರಡ್ತೀವಿ ಗೈಸ್ ಈ ಪ್ಲೇಸಿಂದ. ಸೊ ಇಫ್ ಇನ್ ಕೇಸ್ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇಂಥದ್ದೇ ಬ್ಯೂಟಿಫುಲ್ ಆಗಿರೋಂಥ ವ್ಲಾಗ್ಸ್ ಇನ್ನು ಮುಂದೆನೂ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಬೇರೆ ಪ್ಲೇಸ್ ವಿಸಿಟ್ ಮಾಡೋಣ, ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಾನು ನಿನಗೆ ಹೇಳ್ತೇನೆ. ಬೇರೆ ಪ್ಲೇಸಸ್ನ ವಿಸಿಟ್ ಮಾಡಿಬಿಟ್ಟು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಯಾವ್ದು ಪ್ಲೇಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ಇವಾಗ ಹೊರಡುವಂಥ ಟೈಮ್ ಬಂದಿದೆ ಗೈಸ್. ಹಾಂ, ಯೂಟ್ಯೂಬ್ ಕುಡ್ಲ ಇನ್ಫೀಲ್ಡರ್ ಅಂತ ಹಾಕಿರ್ತೀನಿ ವೀಡಿಯೋದಲ್ಲಿ. ಸೊ ಗೈಸ್, ಹಾಗೆಯೇ ಈ ಪ್ಲೇಸಿಗೆ ಬಂದು ಈ ಪ್ಲೇಸಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂಥ ಒಂದು ವ್ಯೂನ ಅನುಭವಿಸಿ. ಸೊ ಗೈಸ್ ಓಡ್ತಿದ್ದೀವಿ ಎಲ್ಲರೂ, ಯಾಕಂತ ಹೇಳಿದ್ರೆ ಇವಾಗ ಮಳೆ ಬರುತ್ತೆ. ಅಲ್ಲಿ ನೋಡಿ ಫುಲ್ಲು ಮೋಡ, ಫುಲ್ ಮಳೆ ಬರೋ ಥರ ಇದೆ. ಸೊ ಇವಾಗ ಆದಷ್ಟು ಬೇಗ ಕಾರ್ ಹತ್ರ ಹೋಗಬೇಕು. ಸೊ ವಿಡಿಯೋದಿಂದ ಸೈನಿಂಗ್ ಆಫ್. ಹೇಗಿತ್ತು ಪ್ಲೇಸ್? ಪ್ಲೇಸ್ ಸೂಪರ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಗಾಯ್ಸ್, ಬಾಯ್ ಫ್ರಮ್ ಶಶಿ ಹಿತ್ಲು. ಎಲ್ಲರೂ ಓಡ್ತಿದ್ದೀವಿ ಗೈಸ್, ಹೆವಿ ಮಳೆ ಇದೆ ಗೈಸ್ ಇವಾಗ. ಸೊ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್, ಬಾಯ್, ಸಿ ಯು ಗೈಸ್. ಸೂಪರ್ ಪ್ಲೇಸ್.